ನಮಸ್ಕಾರ ವೀಕ್ಷಕರೇ, ನಿಮಗೆ ಕೆಲವೊಮ್ಮೆ ಕಾರಣವೇ ತಿಳಿಯದೆ ತಲೆ ಸುತ್ತಿದಂತೆಯಾಗುತ್ತದೆ. ಸಣ್ಣ ಕೆಲಸ ಮಾಡಿದರೂ ಹೃದಯ ಜೋರಾಗಿ ತಟ್ಟಿದಂತೆ ಭಾಸವಾಗುತ್ತದೆ. ರಾತ್ರಿ ಮಲಗಲು ಹೋದಾಗ ಮನಸ್ಸಿನಲ್ಲಿ ಏನೋ ಅಶಾಂತಿ, ಅಸಹಜ ಭಾವನೆ ಕಾಡುತ್ತದೆ. ಬಹುತೇಕ ಜನರು ಇಂತಹ ಲಕ್ಷಣಗಳನ್ನು ತುಂಬ ಸಾಮಾನ್ಯವೆಂದು ನಿರ್ಲಕ್ಷ್ಯ ಮಾಡುತ್ತಾರೆ. ಇದು ಕೆಲಸದ ಒತ್ತಡದಿಂದ ಆಗಿರಬಹುದು, ಸ್ವಲ್ಪ ದಣಿವು ಇರಬಹುದು ಎಂದು ತಳ್ಳಿಬಿಡುತ್ತಾರೆ. ಆದರೆ ಈ ಸಣ್ಣ ಸಣ್ಣ ಸೂಚನೆಗಳ ಹಿಂದೆ ಒಂದು ದೊಡ್ಡ ಅಪಾಯ ಅಡಗಿರಬಹುದು ಎಂಬುದನ್ನು ಬಹಳಷ್ಟು ಜನರಿಗೆ ಅರಿವೇ ಇರುವುದಿಲ್ಲ. ಈ ಲಕ್ಷಣಗಳು ನಿಮ್ಮ ರಕ್ತದೊತ್ತಡ ಅಂದರೆ BP ನಿಧಾನವಾಗಿ ಏರಿಕೆಯಾಗುತ್ತಿದೆ ಎಂಬ ಮೌನದ ಸೂಚನೆಗಳಾಗಿರಬಹುದು. BP ಎಂಬುದು ಒಂದು ಮೌನಘಾತಕ. ಇದು ಒಮ್ಮೆಲೆ ದೊಡ್ಡ ಸಮಸ್ಯೆಯಾಗಿ ಕಾಣಿಸಿಕೊಳ್ಳುವುದಿಲ್ಲ. ನಿಧಾನವಾಗಿ ತಿಳಿಯದಂತೆ ನಮ್ಮ ದೇಹದ ಒಳಗೆ ಬದಲಾವಣೆಗಳನ್ನು ಉಂಟು ಮಾಡುತ್ತಾ ಹೋಗುತ್ತದೆ. ನಾವು ಇದನ್ನು ಗಮನಿಸುವಷ್ಟರಲ್ಲಿ ಅದು ಈಗಾಗಲೇ ಹೃದಯ, ಮೂತ್ರಪಿಂಡ, ನರಮಂಡಲಗಳ ಮೇಲೆ ಪರಿಣಾಮ ಬೀರುವ ಮಟ್ಟಕ್ಕೆ ತಲುಪಿರುತ್ತದೆ. ಇಂತಹ ಸಂದರ್ಭದಲ್ಲಿ ಅನೇಕರು ಒಂದು ದೊಡ್ಡ ತಪ್ಪನ್ನು ಮಾಡುತ್ತಾರೆ. ಅವರು ಔಷಧಿ ಅಥವಾ ವೈದ್ಯಕೀಯ ಸಲಹೆಗಿಂತ ಹೆಚ್ಚು ಮನೆಮದ್ದುಗಳ ಮೇಲೆ ನಂಬಿಕೆ ಇಡುತ್ತಾರೆ. ನಾವು ಬೆಳ್ಳುಳ್ಳಿ ತಿನ್ನುತ್ತಿದ್ದೇವೆ, ನಿಂಬೆ ನೀರು ಕುಡಿಯುತ್ತಿದ್ದೇವೆ, ಬೀಟ್ರೂಟ್ ಜ್ಯೂಸ್ ಸೇವಿಸುತ್ತಿದ್ದೇವೆ, ಆದ್ದರಿಂದ ನಮ್ಮ BP ನಿಯಂತ್ರಣದಲ್ಲಿ ಇದೆ ಎಂದು ಭ್ರಮೆ ಪಡುತ್ತಾರೆ. ಆದರೆ ಇದು ಅಷ್ಟು ಸರಳ ವಿಷಯವೇ ಅಲ್ಲ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಘಟನೆ ಇದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸುಮಾರು 50-55 ವರ್ಷದ ವ್ಯಕ್ತಿಗೆ ಆರಂಭದಲ್ಲಿ ಸ್ವಲ್ಪ ತಲೆನೋವು, ಕೆಲವೊಮ್ಮೆ ತಲೆ ಸುತ್ತುವಿಕೆ ಕಾಣಿಸಿಕೊಂಡಿತು. ಆದರೆ ಅವರು ಅದನ್ನು ದೊಡ್ಡ ಸಮಸ್ಯೆ ಎಂದು ಪರಿಗಣಿಸಲಿಲ್ಲ. ಇದು ವಯಸ್ಸಿನ ಪರಿಣಾಮ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಸರಿಯಾಗುತ್ತದೆ ಎಂದು ನಿರ್ಲಕ್ಷ್ಯ ಮಾಡಿದರು. ನಂತರ ಯಾರೋ ಅವರಿಗೆ ಬೆಳ್ಳುಳ್ಳಿ ತಿನ್ನಿ BP ಕಡಿಮೆಯಾಗುತ್ತದೆ ಎಂದು ಸಲಹೆ ನೀಡಿದರು. ಅವರು ಅದನ್ನು ನಂಬಿ ಪ್ರತಿದಿನ ಬೆಳಿಗ್ಗೆ ಬೆಳ್ಳುಳ್ಳಿ ತಿನ್ನಲು ಪ್ರಾರಂಭಿಸಿದರು. ಕೆಲವು ದಿನಗಳ ನಂತರ ಅವರಿಗೆ ಸ್ವಲ್ಪ ಹಿತವಾದಂತೆ ಅನಿಸಿತು. ಇದರಿಂದ ಅವರಿಗೆ ತಪ್ಪು ಭ್ರಮೆ ಮೂಡಿತು, ನನ್ನ BP ಈಗ ನಿಯಂತ್ರಣದಲ್ಲಿ ಇದೆ ಎಂದು. ಹೀಗಾಗಿ ಅವರು ವೈದ್ಯರು ಕೊಟ್ಟ ಔಷಧಿಯನ್ನು ಕೂಡ ನಿಲ್ಲಿಸಿದರು. ಆದರೆ ನಿಜವಾಗಿ ಅವರ ದೇಹದೊಳಗೆ ಏನಾಗುತ್ತಿತ್ತು ಎಂಬುದು ಅವರಿಗೆ ಗೊತ್ತಿರಲಿಲ್ಲ. BP ನಿಧಾನವಾಗಿ ಇನ್ನೂ ಹೆಚ್ಚಾಗುತ್ತಿತ್ತು. ಒಂದು ದಿನ ಹಠಾತ್ ಅವರು ತಲೆ ಸುತ್ತಿ ಬಿದ್ದು ಹೋದರು. ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಾಗ ವೈದ್ಯರು ಹೇಳಿದ ಮಾತು ಕುಟುಂಬದವರ ಹೃದಯವನ್ನೇ ಮುರಿಯಿತು. ನಿಮ್ಮ BP ತುಂಬ ಹೆಚ್ಚಾಗಿದೆ, ನೀವು ಸಮಯಕ್ಕೆ ಗಮನ ಕೊಟ್ಟಿದ್ದರೆ ಈ ಪರಿಸ್ಥಿತಿ ಬರದೇ ಇರ್ತಿತ್ತು. ಆ ವ್ಯಕ್ತಿಯ ಕಣ್ಣಿನಲ್ಲಿ ಕಂಡ ಪಶ್ಚಾತ್ತಾಪ ಒಂದು ದೊಡ್ಡ ಪಾಠ. ನಾನು ಇದನ್ನು ಸೀರಿಯಸ್ ಅಂತ ತೆಗೆದುಕೊಂಡಿರಲಿಲ್ಲ ಎಂಬ ಒಂದು ಮಾತು ನಮ್ಮೆಲ್ಲರಿಗೂ ಎಚ್ಚರಿಕೆಯ ಗಂಟೆ. ಇದು ಕೇವಲ ಒಂದು ಕಥೆಯಲ್ಲ, ನಮ್ಮ ಸುತ್ತಲೂ ದಿನವೂ ನಡೆಯುತ್ತಿರುವ ನಿಜ ಜೀವನದ ವಾಸ್ತವ. ಮನೆಮದ್ದುಗಳು ಸಂಪೂರ್ಣವಾಗಿ ತಪ್ಪಲ್ಲ. ಕೆಲವು ಮನೆಮದ್ದುಗಳಲ್ಲಿ ನಿಜವಾಗಿಯೂ ಪ್ರಯೋಜನಗಳಿವೆ. ಉದಾಹರಣೆಗೆ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ. ನಮ್ಮ ಅಡುಗೆ ಮನೆಯಲ್ಲಿ ಬಹಳ ಸಾಮಾನ್ಯವಾಗಿರುವ ಈ ಸಣ್ಣ ಪದಾರ್ಥದಲ್ಲಿ ದೊಡ್ಡ ಶಕ್ತಿ ಅಡಗಿದೆ. ಇದರಲ್ಲಿರುವ ಆಸಿಲಿನ್ ಎಂಬ ನೈಸರ್ಗಿಕ ಸಂಯೋಗವು ರಕ್ತನಾಳಗಳನ್ನು ಸ್ವಲ್ಪ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ. ರಕ್ತನಾಳಗಳು ಕಠಿಣವಾಗಿದ್ದರೆ ರಕ್ತವು ಒತ್ತಡದಿಂದ ಹರಿಯಬೇಕು, ಆದ್ದರಿಂದ BP ಹೆಚ್ಚಾಗುತ್ತದೆ. ಆದರೆ ಬೆಳ್ಳುಳ್ಳಿ ಸ್ವಲ್ಪ ಮಟ್ಟಿಗೆ ಈ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಕೆಲವರು ಇದು ಉಪಯೋಗವಾಗುತ್ತದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಇದೆ. ಇದು ನಿಧಾನವಾಗಿ ಸಣ್ಣ ಮಟ್ಟಿನಲ್ಲಿ ಮಾತ್ರ ಪರಿಣಾಮ ನೀಡುತ್ತದೆ. ನೀವು 1 ವಾರ ಅಥವಾ 10 ದಿನ ಬೆಳ್ಳುಳ್ಳಿ ತಿಂದರೆ ನಿಮ್ಮ BP ಸಂಪೂರ್ಣವಾಗಿ ಸರಿಯಾಗುತ್ತದೆ ಎಂದು ನಿರೀಕ್ಷಿಸುವುದು ತಪ್ಪು. ಜೊತೆಗೆ ನೀವು ಉಪ್ಪು ತುಂಬ ತಿನ್ನುತ್ತಿದ್ದರೆ, ವ್ಯಾಯಾಮ ಮಾಡುತ್ತಿಲ್ಲದಿದ್ದರೆ, ಒತ್ತಡದಲ್ಲಿ ಬದುಕುತ್ತಿದ್ದರೆ ಬೆಳ್ಳುಳ್ಳಿ ತನ್ನ ಕೆಲಸವನ್ನು ಸಂಪೂರ್ಣವಾಗಿ ಮಾಡಲಾರದು. ಇನ್ನು ಇದನ್ನು ಹೆಚ್ಚಾಗಿ ತಿಂದರೆ ಹೊಟ್ಟೆ ಉರಿ, ಅಜೀರ್ಣ ಸಮಸ್ಯೆ ಬರಬಹುದು. ರಕ್ತ ತೆಳ್ಳಗಾಗಿಸುವ ಔಷಧಿ ತೆಗೆದುಕೊಳ್ಳುತ್ತಿದ್ದರೆ ವೈದ್ಯರ ಸಲಹೆ ಅಗತ್ಯ. ಅದೇ ರೀತಿ ನಿಂಬೆ ನೀರು. ಬೆಳಿಗ್ಗೆ ಎದ್ದು 1 ಗ್ಲಾಸ್ ನಿಂಬೆ ನೀರು ಕುಡಿಯುವುದು ದೇಹಕ್ಕೆ ತಾಜಾತನ ನೀಡುತ್ತದೆ. ಇದು ನಮ್ಮ ದೇಹದ ಮೆಟಬಾಲಿಸಮ್ ಅನ್ನು ಸ್ವಲ್ಪ ಚುರುಕುಗೊಳಿಸುತ್ತದೆ, ವಿಟಮಿನ್ C ಒದಗಿಸುತ್ತದೆ ಮತ್ತು ರಕ್ತನಾಳಗಳ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಆದರೆ ಇದು BP ಕಡಿಮೆ ಮಾಡುವ ಔಷಧಿಯಲ್ಲ. ಇದು ಒಂದು ಸಪೋರ್ಟಿವ್ ಹ್ಯಾಬಿಟ್ ಮಾತ್ರ.
ಇದು ನಿಮ್ಮ ದೇಹವನ್ನು ಒಟ್ಟಾರೆ ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ಆದ್ದರಿಂದ BP ನಿಯಂತ್ರಣಕ್ಕೆ ಪರೋಕ್ಷವಾಗಿ ಸಹಕಾರಿಯಾಗುತ್ತದೆ. ಆದರೆ ನೀವು ಇದನ್ನೇ ಮುಖ್ಯ ಪರಿಹಾರ ಅಂತ ಭಾವಿಸಿದರೆ ಅದು ದೊಡ್ಡ ತಪ್ಪಾಗುತ್ತದೆ. ಅತಿಯಾಗಿ ಕುಡಿದರೆ ಅಜೀರ್ಣ ಅಥವಾ ಆಸಿಡ್ ಸಮಸ್ಯೆ ಉಂಟಾಗಬಹುದು. ಬೀಟ್ರೂಟ್ ಜ್ಯೂಸ್ ವಿಷಯಕ್ಕೆ ಬಂದಾಗ ಇದು ಇತ್ತೀಚೆಗೆ ತುಂಬ ಪ್ರಸಿದ್ಧವಾಗಿದೆ. ಇದರಲ್ಲಿರುವ ನೈಸರ್ಗಿಕ ನೈಟ್ರೇಟ್ಗಳು ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆಗೊಂಡು ರಕ್ತನಾಳಗಳನ್ನು ವಿಸ್ತರಿಸುತ್ತದೆ. ಇದರಿಂದ ರಕ್ತದ ಹರಿವು ಸುಗಮವಾಗುತ್ತದೆ ಮತ್ತು ಕೆಲವು ಸಂದರ್ಭಗಳಲ್ಲಿ BP ಇಳಿಯಬಹುದು. ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿರುವ ಅಂಶ. ಆದರೆ ಇದು ಕೂಡ ಒಂದು ಸಹಾಯಕ ಮಾತ್ರ. ನೀವು ಅಸ್ವಸ್ಥ ಜೀವನ ಶೈಲಿಯನ್ನು ಮುಂದುವರಿಸಿದರೆ ಬೀಟ್ರೂಟ್ ಜ್ಯೂಸ್ ಕುಡಿದರೂ ಅದರ ಪ್ರಯೋಜನ ಕಡಿಮೆಯಾಗುತ್ತದೆ. ಇನ್ನು ಮುಖ್ಯವಾಗಿ ಕೆಲವು ಜನರಿಗೆ ಇದು ಸರಿಯಾಗದೇ ಇರಬಹುದು. ಉದಾಹರಣೆಗೆ, ಯಾರಿಗಾದರೂ ಕಿಡ್ನಿ ಸಮಸ್ಯೆ ಇದ್ದರೆ ಅಥವಾ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅವರು ವೈದ್ಯರ ಸಲಹೆ ಇಲ್ಲದೆ ಇದನ್ನು ಹೆಚ್ಚಾಗಿ ಬಳಸಬಾರದು. ತುಳಸಿ ಮತ್ತು ಜೇನು ಕೂಡ ನಮ್ಮ ಮನೆಮದ್ದುಗಳಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ. ತುಳಸಿ ಒಂದು ನೈಸರ್ಗಿಕ ಶಾಂತಿ ನೀಡುವ ಸಸ್ಯ. ಇದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಾವು ತಿಳಿದಿರುವಂತೆ ಒತ್ತಡ ಅಂದರೆ BP ಹೆಚ್ಚಾಗುವ ಪ್ರಮುಖ ಕಾರಣಗಳಲ್ಲಿ ಒಂದು. ಆದ್ದರಿಂದ ತುಳಸಿ ಇಂಡೈರೆಕ್ಟ್ ಆಗಿ BP ನಿಯಂತ್ರಣಕ್ಕೆ ಸಹಾಯ ಮಾಡಬಹುದು. ಜೇನು ದೇಹಕ್ಕೆ ಶಕ್ತಿ ನೀಡುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಆದರೆ ಇಲ್ಲಿ ಕೂಡ ನಾವು ಪ್ರಮಾಣವನ್ನು ಗಮನಿಸಬೇಕು. ಹೆಚ್ಚು ಜೇನು ಸೇವಿಸಿದರೆ ಅದು ಸಕ್ಕರೆ ಪ್ರಮಾಣವನ್ನು ಹೆಚ್ಚಿಸಬಹುದು. ಇದು ಮತ್ತೊಂದು ಸಮಸ್ಯೆಗೆ ಕಾರಣವಾಗಬಹುದು. ಆದ್ದರಿಂದ ಹೆಚ್ಚು ಮಾಡಿದರೆ ಹೆಚ್ಚು ಲಾಭ ಅನ್ನೋ ಕಲ್ಪನೆ ಇಲ್ಲಿ ಕೆಲಸ ಮಾಡುವುದಿಲ್ಲ. ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಮಹತ್ವದ ಸಂಗತಿ ಇದೆ. ಈ ಎಲ್ಲ ಮನೆಮದ್ದುಗಳು ಸಹಾಯಕ ಮಾತ್ರ, ಸಂಪೂರ್ಣ ಚಿಕಿತ್ಸೆ ಅಲ್ಲ. ನೀವು ಕೇವಲ ಮನೆಮದ್ದುಗಳ ಮೇಲೆ ಅವಲಂಬನೆ ಇಟ್ಟರೆ ಅದು ನಿಮ್ಮನ್ನು ತಪ್ಪು ದಾರಿಯಲ್ಲಿ ಕೊಂಡೊಯ್ಯಬಹುದು. BP ನಿಯಂತ್ರಣಕ್ಕೆ ಮುಖ್ಯವಾದುದು ನಮ್ಮ ದಿನನಿತ್ಯದ ಜೀವನ ಶೈಲಿ. ನೀವು ಹೆಚ್ಚು ಉಪ್ಪು ಸೇವಿಸುತ್ತಿದ್ದರೆ, ವ್ಯಾಯಾಮ ಮಾಡುತ್ತಿಲ್ಲದಿದ್ದರೆ, ಸದಾ ಒತ್ತಡದಲ್ಲಿ ಬದುಕುತ್ತಿದ್ದರೆ, ಸರಿಯಾಗಿ ನಿದ್ರೆ ಮಾಡುತ್ತಿಲ್ಲದಿದ್ದರೆ ಯಾವುದೇ ಮನೆಮದ್ದು ನಿಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ನಮ್ಮ ದೇಹ ಒಂದು ಯಂತ್ರದಂತಿದೆ. ಅದನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ದೀರ್ಘಕಾಲ ಉತ್ತಮವಾಗಿ ಕೆಲಸ ಮಾಡುತ್ತದೆ. ಇಲ್ಲವಾದರೆ ಅದು ನಿಧಾನವಾಗಿ ಹಾಳಾಗುತ್ತದೆ. BP ನಿಯಂತ್ರಣಕ್ಕೆ ಸರಳವಾದ ಕೆಲವು ನಿಯಮಗಳು ಸಾಕು. ಆಹಾರದಲ್ಲಿ ಉಪ್ಪನ್ನು ಕಡಿಮೆ ಮಾಡುವುದು, ದಿನವೂ ಕನಿಷ್ಠ ಅರ್ಧ ಗಂಟೆ ನಡೆಯುವುದು, ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು, ಸಮಯಕ್ಕೆ ನಿದ್ರೆ ಮಾಡುವುದು ಮತ್ತು ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು. ಈ ಸಣ್ಣ ಅಭ್ಯಾಸಗಳು ನಿಮ್ಮ ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸಬಹುದು. ನಿಮ್ಮ ಆರೋಗ್ಯ ಕೇವಲ ನಿಮ್ಮದೇ ಅಲ್ಲ ಎಂಬುದನ್ನು ಮರೆಯಬೇಡಿ. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಪ್ರಿಯ ಜನರು ಎಲ್ಲರೂ ನಿಮ್ಮ ಆರೋಗ್ಯದ ಮೇಲೆ ಅವಲಂಬಿತರಾಗಿದ್ದಾರೆ. ನೀವು ಆರೋಗ್ಯವಾಗಿದ್ದರೆ ಅವರ ಜೀವನದಲ್ಲಿ ಸಂತೋಷ ಇರುತ್ತದೆ. ನೀವು ನಿರ್ಲಕ್ಷ್ಯ ಮಾಡಿದರೆ ಅದರ ಪರಿಣಾಮವನ್ನು ನಿಮ್ಮ ಕುಟುಂಬವೇ ಅನುಭವಿಸಬೇಕಾಗುತ್ತದೆ. ಒಂದು ಸಣ್ಣ ತಪ್ಪು ಒಂದು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಆದರೆ ಇನ್ನೂ ಸಮಯ ಇದೆ. ನೀವು ಇಂದಿನಿಂದಲೇ ಜಾಗರೂಕರಾದರೆ ನಿಮ್ಮ BPಯನ್ನು ನಿಯಂತ್ರಣದಲ್ಲಿ ಇಡಬಹುದು. ಇದು ಅಸಾಧ್ಯವಾದ ಕೆಲಸವಲ್ಲ. ಸರಿಯಾದ ತಿಳುವಳಿಕೆ, ನಿಯಮಿತ ಜೀವನ ಶೈಲಿ ಮತ್ತು ವೈದ್ಯಕೀಯ ಸಲಹೆ ಇವುಗಳ ಸಮನ್ವಯದಿಂದ ನೀವು ಆರೋಗ್ಯಕರ ಜೀವನವನ್ನು ನಡೆಸಬಹುದು. ಮನೆಮದ್ದುಗಳನ್ನು ಬಳಸಬಹುದು, ಆದರೆ ಅವುಗಳ ಮೇಲೆ ಮಾತ್ರ ಅವಲಂಬಿಸಬೇಡಿ. ಅವು ಸಹಾಯ ಮಾಡಬಹುದು, ಆದರೆ ಅವುಗಳ ಜೊತೆಗೂಡಿ ಸರಿಯಾದ ಜೀವನ ಶೈಲಿಯನ್ನು ಅನುಸರಿಸುವುದು ಅತ್ಯಂತ ಮುಖ್ಯ. ಇಂದು ನೀವು ಈ ವಿಚಾರವನ್ನು ಕೇಳುತ್ತಿರುವುದು ಕೇವಲ ಒಂದು ಮಾಹಿತಿಯಲ್ಲ, ಒಂದು ಅವಕಾಶ. ನಿಮ್ಮ ಜೀವನವನ್ನು ಸುಧಾರಿಸಲು, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒಂದು ಅವಕಾಶ. ಇಂದಿನಿಂದಲೇ ಒಂದು ನಿರ್ಧಾರ ಮಾಡಿ, ನಾನು ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೇನೆ ಎಂದು. ಯಾಕೆಂದರೆ ಒಂದು ಸತ್ಯವನ್ನು ನಾವು ಯಾವತ್ತೂ ಮರೆಯಬಾರದು. ಆರೋಗ್ಯ ಇದ್ದರೆ ಎಲ್ಲವೂ ಇದೆ, ಆರೋಗ್ಯ ಇಲ್ಲದಿದ್ದರೆ ಏನೂ ಇಲ್ಲ. ನಿಮ್ಮ ಆರೋಗ್ಯ ನಿಮ್ಮದೇ ಕೈಯಲ್ಲಿದೆ, ಅದನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕುಟುಂಬದ ಸಂತೋಷಕ್ಕಾಗಿ, ನಿಮ್ಮ ಭವಿಷ್ಯದ ನೆಮ್ಮದಿಗಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.